ಗಂಡನ ಕ್ಯಾನ್ಸರ್ ಚಿಕಿತ್ಸೆಯ ಖರ್ಚು ಭರಿಸಲು ತಾನು ಕೆಲಸ ಮಾಡ್ತಾ ಇದ್ದ ಮನೆಯಿಂದಲೇ ಬೆಳ್ಳಿ ಸಾಮಗ್ರಿಗಳನ್ನ ಕದ್ದ ಆರೋಪದ ಮೇಲೆ ಚೈತ್ರ ಎಂಬ ಮಹಿಳೆಯನ್ನ ಜೀವನ್ ಭೀಮಾ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನ್ನ ಗಂಡನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹಣ ಹೊಂದಿಸಲು ಈ ಕೃತ್ಯ ಎಸಗಿರುವ ಚೈತ್ರ ಒಟ್ಟು 12.5 ಕೆಜಿ ಬೆಳ್ಳಿ ಪಾತ್ರೆಗಳನ್ನ ಕದ್ದಿರೋದು ಬೆಳಕಿಗೆ ಬಂದಿದೆ. ದಾವಣಗೆರೆ ಮೂಲದ ಚೈತ್ರ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಸರ್ಜನ್ ಒಬ್ಬರ ಮನೆಯಲ್ಲಿ ಕಳೆದ 1.5 ವರ್ಷದಿಂದ ಮನೆ ಕೆಲಸ ಮಾಡಿಕೊಂಡಿದ್ದಳು. ಗಂಡನಿಗೆ ಕ್ಯಾನ್ಸರ್ ಇದ್ದ ಕಾರಣ ಚಿಕಿತ್ಸೆಗಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇತ್ತು. ಇದೇ ಕಾರಣಕ್ಕೆ ಆ ಮನೆಯಲ್ಲಿ ದಾಸ್ತಾನು ಮಾಡಲಾಗಿದ್ದ ಬೆಳ್ಳಿ ಪಾತ್ರೆಗಳ ಮೇಲೆ ಆಕೆಯ ಕಣ್ಣು ಬಿದ್ದಿತ್ತು. ಮನೆ ಮಾಲೀಕರು ಮಹಡಿ ಮೇಲೆ ಸಂಗ್ರಹಿಸಿದ್ದ ಹಬ್ಬಗಳ ಸಮಯದಲ್ಲಿ ಮಾತ್ರ ಬಳಸುತ್ತಿದ್ದ ಬೆಳ್ಳಿ ಸಾಮಗ್ರಿಗಳನ್ನ ಚೈತ್ರ ಹಂತವಾಗಿ ಕಳ್ಳತನ ಮಾಡಿದ್ದಾಳೆ. ಕದ್ದ ಬೆಳ್ಳಿ ಪಾತ್ರೆಗಳನ್ನ ಅಡ ಇಟ್ಟು ಹಣ ಪಡೆದು ಗಂಡನ ಚಿಕಿತ್ಸೆಗಾಗಿ ಖರ್ಚು ಮಾಡ್ತಾ ಇದ್ದಳು ಮತ್ತು ಯಾವುದೇ ಅನುಮಾನ ಬಾರದಂತೆ ಎಂದಿನಂತೆ ಅದೇ ಕೆಲಸಕ್ಕೆ ಹಾಜರಾಗ್ತಾ ಇದ್ದಳು. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ದೀಪಾವಳಿ ಹಬ್ಬಕ್ಕೆ ಕೆಲ ದಿನಗಳು ಬಾಕಿ ಇರಬೇಕಾದ್ರೆ ಚೈತ್ರ ಕೆಲಸ ಬಿಟ್ಟಿದ್ದಳು. ಹಬ್ಬದ ಆಚರಣೆಗಾಗಿ ಮಹಡಿ ಮೇಲೆ ಇದ್ದ ಬೆಳ್ಳಿ ಸಾಮಗ್ರಿಗಳ ಚೀಲವನ್ನ ತೆರೆದ ಮನೆಯ ಮಾಲೀಕರಿಗೆ ಬೆಳ್ಳಿ ಪಾತ್ರೆಗಳು ಮತ್ತು ಪೂಜಾ ಸಾಮಗ್ರಿಗಳು ಕಾಣೆ ಆಗಿರುವುದು ಕಂಡು ಬಂದಿದೆ. ತಕ್ಷಣವೇ ಜೀವನ ಭೀಮಾ ನಗರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೊಲೀಸರು ಈ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಈ ಹಿಂದೆ ಕೆಲಸ ಮಾಡ್ತಾ ಇದ್ದವರ ಬಗ್ಗೆ ವಿಚಾರಣೆ ನಡೆಸಿದಾಗ ಚೈತ್ರ ಮೇಲೆ ಅನುಮಾನ ಬಂದಿದೆ. ಪೊಲೀಸರ ವಿಚಾರಣೆಯಲ್ಲಿ ಚೈತ್ರ ಕಳ್ಳತನ ಎಸಗಿರುವುದನ್ನ ಒಪ್ಪಿಕೊಂಡಿದ್ದಾಳೆ. ಆಕೆಯಿಂದ ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ 12.5 ಕೆಜಿ ಬೆಳ್ಳಿ ಸಾಮಗ್ರಿಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಸಂಬಂಧ ಜೀವನ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.